ಜೈಲು ಪಾಲಾದ ಪ್ರಕರಣಗಳಿಂದ ಮುಜುಗರಕ್ಕೆ ಈಡಾಗಿರೋ ರೇವಣ್ಣ ಸಾರ್ವಜನಿಕವಾಗಿ ಕಾಣಿಸ್ಕೊಳ್ಳೋದಕ್ಕೆ ಹಿಂದೇಟನ್ನ ಹಾಕಿ ಪ್ರಚಾರದಿಂದ ದೂರ ಉಳಿದಿರಬಹುದು ಅಂತ ಇಷ್ಟು ದಿನ ಜನ ಭಾವಿಸಿದ್ರು. ತನಗೆ ಮತ್ತು ತನ್ನ ಮಕ್ಕಳಿಗೆ ಬಂದಿದಂತಹ ಈ ದುಸ್ಥಿತಿಗೆ ಕುಮಾರಸ್ವಾಮಿಯ ಸ್ವಾರ್ಥ ರಾಜಕಾರಣನೇ ಕಾರಣ ಅನ್ನೋದು ರೇವಣ್ಣನ ಬಲವಾದ ನಂಬಿಕೆಯಂತೆ. ತನ್ನ ಕೇಂದ್ರ ಮಂತ್ರಿಗಿರಿಗೋಸ್ಕರ ಬಿಜೆಪಿ ಜೊತೆ ಮೈತ್ರಿನ ಮಾಡಿಕೊಂಡು ಅವರ ತಂತ್ರಗಾರಿಕೆ ಎದುರು ಕೈಕಟ್ಟಿ ನಿಲ್ಲುವಂತೆ ಕುಮಾರಸ್ವಾಮಿ ಮಾಡಿದ್ರಿಂದಾನೆ ಆ ಬಿಜೆಪಿಯವರು ತಮ್ಮ ಕುಟುಂಬದ ವಿರುದ್ಧ ಇಂತಹ ಒಳಸಂಚು ಮಾಡೋದಕ್ಕೆ ಕಾರಣ ಅನ್ನೋದು ರೇವಣ್ಣ ಅವರಿಗಿರೋ ಮತ್ತೊಂದು ಗುಮಾನಿ. ನಮಸ್ಕಾರ, ನಾನು ಸಪ್ನಾ. ಗೌಡರ ಕುಟುಂಬದ ಪಾಲಿನ ಪ್ರತಿಷ್ಠೆಯ ಕಣದಂತಾಗಿರೋ ಚನ್ನಪಟ್ಟಣದ ಚುನಾವಣಾ ಪ್ರಚಾರದಿಂದ ಎಚ್.ಡಿ. ರೇವಣ್ಣ ಅವರು ಯಾಕೆ ದೂರ ಉಳಿದಿದ್ದಾರೆ? ಈ ಪ್ರಶ್ನೆ ಈಗ ಹೆಚ್ಚು ಚರ್ಚೆ ಆಗ್ತಾ ಇದೆ. ತಮ್ಮ ಮಕ್ಕಳ ಮೇಲೆ ಕೇಳಿಬಂದ ಆರೋಪ ಮತ್ತು ಜೈಲು ಪಾಲಾದ ಪ್ರಕರಣಗಳಿಂದ ಮುಜುಗರಕ್ಕೆ ಈಡಾಗಿರೋ ರೇವಣ್ಣ ಸಾರ್ವಜನಿಕವಾಗಿ ಕಾಣಿಸ್ಕೊಳ್ಳೋದಕ್ಕೆ ಹಿಂದೇಟನ್ನ ಹಾಕಿ ಪ್ರಚಾರದಿಂದ ದೂರ ಉಳಿದಿರಬಹುದು ಅಂತ ಇಷ್ಟು ದಿನ ಜನ ಭಾವಿಸಿದ್ರು. ಆದ್ರೆ ವಾಸ್ತವ ಸಂಗತಿನೇ ಬೇರೆ ಇದೆ. ಈ ಬಗ್ಗೆ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಅದಕ್ಕೂ ಮೊದಲು ನೀವಿನ್ನು ನಮ್ಮ ಈ ದಿನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವಾದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಪ್ರತಿ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ. ಸದ್ಯ ಉಪಚುನಾವಣೆಯ ರಂಗು ಜೋರಾಗಿದೆ. ಚನ್ನಪಟ್ಟಣದಲ್ಲಿ ಮತದಾನ ನಡೆದಿದ್ದು ಫಲಿತಾಂಶಕ್ಕಾಗಿ ಅಭ್ಯರ್ಥಿಗಳು ಕಾಯ್ತಾ ಇದ್ದಾರೆ. ನವೆಂಬರ್ 23ರಂದು ಚನ್ನಪಟ್ಟಣದ ಜನ ನಿಖಿಲ್ಗೆ ಜೈ ಅಂತಾರೋ ಅಥವಾ ಸಿ.ಪಿ. ಯೋಗೇಶ್ವರ್ಗೆ ಜೈ ಅಂತಾರೋ ಅನ್ನೋದು ತಿಳಿದು ಬರುತ್ತೆ. ಫಲಿತಾಂಶದ ಕುತೂಹಲದ ಮಧ್ಯೆನೆ ಇದೀಗ ಗೌಡರ ಕುಟುಂಬದ ಒಂದು ವಿಚಾರ ಮುನ್ನೆಲೆಗೆ ಬಂದಿದೆ. ಇಷ್ಟು ದಿನ ಎಚ್.ಡಿ. ರೇವಣ್ಣ ಅವರು ಉದ್ದೇಶಪೂರ್ವಕವಾಗಿಯೇ ಈ ಚುನಾವಣಾ ಪ್ರಚಾರದಿಂದ ದೂರ ಉಳಿದಿದ್ದಾರೆ ಅಂತ ಗೌಡರ ಕುಟುಂಬದ ಆಪ್ತ ಮೂಲಗಳು ತಿಳಿದಿದ್ವು. ರೇವಣ್ಣ ಮಹಾನ್ ದೈವ ಭಕ್ತ ಮತ್ತು ಜ್ಯೋತಿಷಿಗಳನ್ನ ಅಪಾರವಾಗಿ ನಂಬುವಂಥವರು. ಜೈಲಿನಿಂದ ಬಿಡುಗಡೆ ಆದ ಕೂಡಲೇ ಅವರು ದೇವರ ದರ್ಶನಕ್ಕೆ ನಾನಾ ದೇವಸ್ಥಾನಗಳಿಗೆ ಭೇಟಿ ನೀಡಿದ್ದು ನೆನಪಿರ್ಬೋದು. ಆಗ ಅವರು ತುಂಬಾ ನಂಬೋ ಕೇರಳ ಮೂಲದ ಜ್ಯೋತಿಷಿಯೊಬ್ಬರು ಗ್ರಹಗತಿಗಳನ್ನ ಅಧ್ಯಯನ ಮಾಡಿ ಅವರ ಈ ಪರಿಸ್ಥಿತಿಗೆ ಹೊರಗಿನ ವಿರೋಧಿಗಳಿಗಿಂತ ಜೊತೆಗೆ ಇರೋ ಹಿತಶತ್ರುವಿನ ಚಿತಾವಣೆ ಕಾರಣ ಅಂತ ಹೇಳಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆ ಜ್ಯೋತಿಷ್ಯವಾಣಿಯ ನಂತರ ಗೌಡರ ಕುಟುಂಬದಲ್ಲೇ ಬಿರುಕು ಕಾಣಿಸ್ಕೊಳ್ಳೋದಕ್ಕೆ ಶುರುವಾಗಿದೆ. ಇನ್ನು ನೇರ ಹೇಳ್ಬೇಕಂದ್ರೆ ತನಗೆ ಮತ್ತು ತನ್ನ ಮಕ್ಕಳಿಗೆ ಬಂದಿದಂತಹ ಈ ದುಸ್ಥಿತಿಗೆ ಕುಮಾರಸ್ವಾಮಿಯ ಸ್ವಾರ್ಥ ರಾಜಕಾರಣನೇ ಕಾರಣ ಅನ್ನೋದು ರೇವಣ್ಣನ ಬಲವಾದ ನಂಬಿಕೆಯಂತೆ. ಇದಕ್ಕೆ ಭವಾನಿಯವರ ಒಮ್ಮತ ಕೂಡ ಇದೆ ಅನ್ನೋ ಮಾತುಗಳು ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಇದಕ್ಕೆ ಪುಷ್ಟಿ ನೀಡುವಂತೆ ಪ್ರಜ್ವಲ್ ರೇವಣ್ಣನ ಪೆನ್ ಡ್ರೈವ್ ಬೀದಿಯಲ್ಲಿ ಹಂಚೋದಕ್ಕೆ ಯಾವ ಬಿಜೆಪಿಯ ದೇವರಾಜೇಗೌಡ ಕಾರಣನಾಗಿದ್ನೋ ಅದೇ ದೇವರಾಜೇಗೌಡನನ್ನ ಪಕ್ಕದಲ್ಲಿ ಕೂರಿಸ್ಕೊಂಡು ಇತ್ತೀಚೆಗೆ ನಿಖಿಲ್ ಕುಮಾರಸ್ವಾಮಿ ಅವರು ಚನ್ನಪಟ್ಟಣದಲ್ಲಿ ಪದೇ ಪ್ರಚಾರ ಮಾಡಿದ ಫೋಟೋಗಳು ಸಾಕಷ್ಟು ಚರ್ಚೆಗೆ ಕಾರಣ ಆಗಿದ್ವು. ತನ್ನ ಕೇಂದ್ರ ಮಂತ್ರಿಗಿರಿಗೋಸ್ಕರ ಬಿಜೆಪಿ ಜೊತೆ ಮೈತ್ರಿನ ಮಾಡಿಕೊಂಡು ಅವರ ತಂತ್ರಗಾರಿಕೆ ಎದುರು ಕೈಕಟ್ಟಿ ನಿಲ್ಲುವಂತೆ ಕುಮಾರಸ್ವಾಮಿ ಮಾಡಿದ್ರಿಂದಾನೆ ಆ ಬಿಜೆಪಿಯವರು ತಮ್ಮ ಕುಟುಂಬದ ವಿರುದ್ಧ ಇಂತಹ ಒಳಸಂಚು ಮಾಡೋದಕ್ಕೆ ಕಾರಣ ಅನ್ನೋದು ರೇವಣ್ಣ ಅವರಿಗಿರೋ ಮತ್ತೊಂದು ಗುಮಾನಿ. ಎಚ್.ಡಿ. ರೇವಣ್ಣನಿಗೆ ಆರಂಭದಿಂದಾನು ಬಿಜೆಪಿ ಜೊತೆ ಮೈತ್ರಿ ಮಾಡ್ಕೊಳ್ಳೋದಕ್ಕೆ ಇಷ್ಟನೇ ಇರಲಿಲ್ಲ. ಮೈತ್ರಿ ಮಾತುಕತೆಗಂತ ಒಮ್ಮೆ ದಿಲ್ಲಿಗೆ ಹೋಗಿದಾಗ ಬಿಜೆಪಿ ಹಾಕಿದ ಷರತ್ತುಗಳಿಗೆ ಬೇಸರಗೊಂಡು ಆ ಮಾತುಕತೆಯ ನಡುವೆ ಅರ್ಧಕ್ಕಿನೇ ರೇವಣ್ಣ ಹೊರ ಬಂದಿದ್ರು. ಕೊನೆಗೆ ದೇವೇಗೌಡರು ಸಮಾಧಾನ ಮಾಡಬೇಕಾಯ್ತು ಅನ್ನೋ ಮಾತು ಕೂಡ ಇದೆ. ಸಾಲದಕ್ಕೆ ಪೆನ್ ಡ್ರೈವ್ ವಿಚಾರ ಹೊರಬಂದಾಗ ನಮ್ಮ ಕುಟುಂಬವೇ ಬೇರೆ, ರೇವಣ್ಣನ ಕುಟುಂಬನೇ ಬೇರೆ ಅಂತ ಕುಮಾರಸ್ವಾಮಿ ಆಡಿದ ಮಾತು ರೇವಣ್ಣನಿಗೆ ದೊಡ್ಡ ಘಾಸಿಯನ್ನ ಉಂಟು ಮಾಡಿದೆ. ತನ್ನ ಒಬ್ಬ ಮಗ ಇನ್ನೂ ಜಾಮೀನು ಸಿಗದೆ ಜೈಲಿನಲ್ಲಿ ಬಂದಿ ಆಗಿರೋ ಇಂತಹ ಸಂದರ್ಭದಲ್ಲಿ ಕುಮಾರಸ್ವಾಮಿ ತನ್ನ ಮಗನನ್ನ ಶಾಸಕನನ್ನಾಗಿ ಮಾಡೋದಕ್ಕೆ ತಮಗೆ ಈ ಸ್ಥಿತಿ ತಂದ ಅದೇ ಬಿಜೆಪಿಯವರ ಕೈ ಹಿಡಿದು ಹುಮ್ಮಸ್ಸಿನಿಂದ ಓಡಾಡ್ತಾ ಇರೋದು ರೇವಣ್ಣನ ಸದ್ಯದ ಸಿಟ್ಟಿನ ಅಸಲಿ ಕಾರಣ. ಅದಕ್ಕೋಸ್ಕರನೇ ಅವರು ಚುನಾವಣಾ ಪ್ರಚಾರದಿಂದ ಸಂಪೂರ್ಣ ದೂರ ಉಳಿದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅಷ್ಟೇ ಅಲ್ಲ, ತನ್ನ ಮಕ್ಕಳ ಭವಿಷ್ಯವನ್ನ ಬಲಿಕೊಟ್ಟು ತನ್ನ ಮಗನ ಭವಿಷ್ಯನ ಸರಿ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನಿಸ್ತಾ ಇರೋ ಕುಮಾರಸ್ವಾಮಿಯ ಯತ್ನ ಯಾವುದೇ ಕಾರಣಕ್ಕೂ ಕೈಗೂಡೋದಕ್ಕೆ ಬಿಡೋದಿಲ್ಲ ಅಂತ ಶಪಥ ಮಾಡಿರೋ ಎಚ್.ಡಿ. ರೇವಣ್ಣ ಚನ್ನಪಟ್ಟಣದಲ್ಲಿ ಶತಾಯಗತಾಯ ನಿಖಿಲ್ ಕುಮಾರಸ್ವಾಮಿಯನ್ನ ಸೋಲಿಸೋದಕ್ಕೆ ನಿರ್ಧಾರ ಮಾಡಿದ್ದಾರೆ ಅನ್ನೋ ಮಾತುಗಳು ಈ ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇದ್ದಾವೆ. ಇದಕ್ಕೆ ರೇವಣ್ಣ ಅವರ ಮಡದಿ ಭವಾನಿಯವರ ಒತ್ತಾಸೆ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ. ಒಟ್ನಲ್ಲಿ ಈ ಉಪಚುನಾವಣೆಯ ನಂತರ ಗೌಡರ ಕುಟುಂಬ ಇಬ್ಬಾಗ ಆಗೋದನ್ನ ಯಾರಿಂದನೂ ಕೂಡ ತಪ್ಪಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾವೆ ಗೌಡರನ್ನ ಹತ್ತಿರದಿಂದ ಬಲ್ಲ ಆಪ್ತ ಮೂಲಗಳು. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.